ಶಿರಸಿ ಹತ್ರ ನಾನೊಂದು ನೋಡಿದ್ದೆ. ಏನಂತಂದರೆ ಸಾಯಂಕಾಲ ಆಗ್ತಿದ್ದಂಗೆ ಕತ್ಲಲ್ಲಿ ನಿರ್ಜನ ಪ್ರದೇಶ, ಶಿರಸಿ ಯಲ್ಲಾಪುರ ಕಾಡು, ನಿರ್ಜನ ಪ್ರದೇಶದ ನಾವು ಫ್ರೆಂಡ್ಸ್ ಹೊಂಟಿವಿ. ನೋಡಿದ್ರೆ ಒಂದು ಕಾರ್, ಒಬ್ಬರು 24-25 ವರ್ಷದ ಹುಡುಗಿ ರೋಡಾಗಿ ಓಡ್ಕೊಂಡು ಹೋಗ್ಬಿಟ್ಟಾಳ. ಸಡನ್ಲಿ ನಿಮ್ಗೆ ಏನು ಹೆಲ್ಪ್ ಬೇಕೋ ಏನು ಬೇಕೋ ಅಂತಂದ್ರೆ ನಮ್ಗೆ ಭಯ ಶುರುವಾಯಿತು. ಎದಕ್ಕಂತಂದರೆ ಆ ಸೀರೀಸರ್ಗೆ ಎಂಡ್ ಆಗ್ತಿಲ್ಲ ಅವ್ರದ್ದು. 100 ಮೀಟರ್ಸ್ ಆದರೂ ಬರ್ತಾ ಇದೆ. ಸಡನ್ ನಮಗೆ ಫ್ಲ್ಯಾಶ್ ಆಯ್ತಿದ್ದು ಏನು ಅಂತ. ಪ್ರೀ ವೆಡ್ಡಿಂಗ್ ಶೂಟ್ ನಡೆಯೋದಿತ್ತಲ್ಲಿ. ಪ್ರೀ ವೆಡ್ಡಿಂಗ್ ಶೂಟು ಆವಾಗ ನೋಡ್ತೀವಿ ಡ್ರೋನ್ ಗೀನೆಲ್ಲ ಹೊರಗೆ ಶುರುವಾದವು. ಸೊ ಅದು ಜೋಕ್ ಇರೋದೇನಂದ್ರೆ ಅವಳು ನನ್ನ ಫ್ರೆಂಡೇ ಇದ್ಲು ಅಂತಂದು. ಯೂಶ್ವಲಿ ಅವ್ನಿಗೆ ಹೆಂಗಂದ್ರೆ ಆಕೆ ನಿಂತ್ಕೊಂಡು ಎಲ್ಲ ಇದಕ್ಕಮ್ಮ ಇಲ್ಲ, ಯಾಕಂದ್ರೆ ಅವ್ರು ಹೇಳ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಲಕತ್ತೀವಿ ಅದೇ ಇದಿಲ್ಲ. ಕರೆಕ್ಟ್ ಅವನು ಹುಡುಗ ಎಲ್ಲಿದ್ದಾನೆ ಅಂತಂದರೆ, ಹುಡುಗ ದೂರದಾಗ ಒಂದು ಕೆರೆಯದಲ್ಲಿ ಲೇಕ್ ಒಳಗೆ ಅವನು ಕುತ್ತಿಗೆತನ ನೀರಾಗ ಮುಳುಗಿಸಿ ನಿಂತಿರ್ತಾರೆ. ಎದಕ್ಕೆ ಅಂತಂದ್ರೆ ಅವನು ವೆಡ್ಡಿಂಗ್ ಪ್ಲಾನರ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಸರ್ ಇದೊಂದು ಥೀಮ್ ಸರ್ ಇದು ಅಂತಂದು. ಏನು ಥೀಮಪ್ಪ ಅಂದರೆ, ಈಗ ಇವನ್ನ ನೀರಲ್ಲಿ ಮುಳುಗಿಸಿದ್ದೀವಲ್ಲ, ಸೊ ಈಗ ಸಂಸಾರ ಅನ್ನೋ ಓಷನ್ನಲ್ಲಿ ಈ ಗಂಡು ಮುಳುಗಿದಾಗ ಹೆಣ್ಣಿಗೆ ಅವನನ್ನು ಮೇಲಕ್ಕೆತ್ತೋ ಶಕ್ತಿ ಇರುತ್ತೆ. ಸೊ ಆ ಥೀಮ್ ಮೇಲೆ ಮಾಡಿದ್ದೀವಿ ಅಂದ. ಹೆಂಗೆ ಅಂದರೆ, ಈಗ ಇವನು ಮುಳುಗಿದಾನಲ್ಲ, ಅವಳು ನಿಮ್ಮ ಫ್ರೆಂಡ್ ಓಡ್ಕೊಂಬಂದು ಆ ಸೀರಿಯಸ್ಸರ್ಗೇನೆ ಎಸಿತಾಳೆ, ಅದು ಹಿಡ್ಕೊಂಡು ಅವ್ನ ಮೇಲೆ ಬರ್ತಾನೆ. ಸಂಸಾರ ಅನ್ನೋ ಓಷನಲ್ಲಿ ಅವ್ನು ಮುಳುಗಿದ, ಇವಳು ಎತ್ತಿದ್ಲು ಹೆಂಗಿದೆ ಅಂತ. ನಾನು ಅನ್ನೋದೇನಂದರೆ, ಫಸ್ಟ್ ಆಫ್ ಆಲ್ ಅವನು ಮುಳುಗಿರ್ಲಿಲ್ಲ, ನೀವೆಲ್ಲ ಸೇರಿ ಮುಳುಗಿಸೋದು. ಅವನಿಗೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಇಷ್ಟನೇ ಇರಲಿಲ್ಲ ಪಾಪ ಹುಡುಗನಿಗೆ ಅಂತ. ಸೊ ದಟ್ಸ್ ದ ಜೋಕ್. ಆಮೇಲೆ ಆ ಹಿಂದಿನ ಕಾಲದಲ್ಲಿ ನಾನು ಅದೇ ಹೇಳ್ತಿರ್ತೀನಿ, ಸ್ವಲ್ಪ ಇದು ಓಲ್ಡರ್ ಜನ್ರೇಷನ್ಗೆ ಭಾಳ ಇಷ್ಟ ಆಗ್ತದೆ ಇದು. ಆದರೆ ಹೆಂಡತಿ ಕರ್ತವ್ಯಗಳೇನಂತ ತುಂಬ ಇರ್ತಿತ್ತು, ಹೆಣ್ಮಕ್ಳ ಮೇಲೆ ಪ್ರೆಷರ್ ಇರ್ತಿತ್ತು ಅವಾಗ. ಹೆಂಗಂದ್ರೆ ಹೆಂಡತಿ ಕಾರ್ಯಶುದ್ಧ ರೂಪದಲ್ಲಿ ಲಕ್ಷ್ಮಿ ಅಥವಾ ರಂಬೆ ಥರ ಇರಬೇಕಂತೆ, ಬುದ್ಧಿವಂತಿಕೆಯಲ್ಲಿ ಮಂತ್ರಿ ಥರ ಇರಬೇಕಂತೆ. ಇವನು ಹೆಂಗಾದ್ರೂ ಇರಲಿ ಮಂಡ್ಯ.